ತಮಿಳುನಾಡಿನಲ್ಲಿ ವಿಜಯ್ ರ್ಯಾಲಿಯಲ್ಲಿ ಭೀಕರ ಕಾಲ್ತುಳಿತ ಸಂಭವಿಸಿರೋದು. ಟಿವಿಕೆ ಪಕ್ಷದ ಕರೂರು ಮುಖಂಡನನ್ನ ಬಂಧಿಸಲಾಗಿದೆ. ಕರೂರು ಟಿವಿಕೆ ಕಾರ್ಯದರ್ಶಿ ಮದಿಯಳಗನ್ನನ್ನ ಬಂಧಿಸಲಾಗಿದೆ. ಟಿವಿಕೆ ಮುಖಂಡ ಮದಿಯಳಗನ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕಾಲ್ತುಳಿತದ ಬಗ್ಗೆ ಸಿಎಂ ಸ್ಟಾಲಿನ್ ಉನ್ನತ ಮಟ್ಟದ ಸಭೆಯನ್ನು ಕರೆದಿದ್ದಾರೆ. ಕರೂರು ಎಸ್ಪಿ ಡಿವೈಎಸ್ಪಿ ಪಿಐ ತಲೆದಂಡ ಆಗಬಹುದಾದ ಸಾಧ್ಯತೆ ಇದೆ. ಸಹಜವಾಗಿ ಇದೊಂದು ಪ್ರಕ್ರಿಯೆ ಕಾಮನ್. ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತ ಅಂದರೆ ಅಧಿಕಾರಿಗಳಿಗೆ ಯಾರು ಇರ್ತಾರೆ ಅವ್ರುಗಳು ತಲೆದಂಡ ಆಗತ್ತೆ. ಇಮಿಡಿಯೇಟಾಗಿ ಆ್ಯಕ್ಷನ್ ಅಂತ ಅಂದರೆ ಇದೇ ಆಗೋದು. ಸೊ ಅಧಿಕಾರದಲ್ಲಿ ಇರ್ತಾರೆ ಅಲ್ಲ, ಸೊ ಅವರನ್ನು ಸಸ್ಪೆಂಡ್ ಮಾಡೋದು ಈ ಕೆಲಸ ನಾರ್ಮಲಾಗಿ ಆಗತ್ತೆ. ಸೊ ಇಲ್ಲೂ ಅದೇ ಆಗ್ತಾ ಇದೆ ನೋಡಿ. ಈ ದುರಂತದಲ್ಲಿ 8 ಮಕ್ಕಳು ಮತ್ತು 16 ಮಹಿಳೆಯರು ಸೇರಿದಂತೆ 39 ಜನರು ಮೃತಪಟ್ಟಿರೋದು. ಈ ಬಗ್ಗೆ ತಮಿಳುನಾಡು ಸರ್ಕಾರದ ಸಚಿವರೇ ಮಾಹಿತಿಯನ್ನು ಕೂಡ ಹಂಚಿಕೊಳ್ತಾ ಇದ್ದಾರೆ. ಸಾವಿನ ಸಂಖ್ಯೆ ಮತ್ತಷ್ಟು ಏರಿಕೆ ಆಗಬಹುದಾದ ಸಾಧ್ಯತೆ ಕೂಡ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಇನ್ನು 50ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದು ವಿವಿಧ ಆಸ್ಪತ್ರೆಗಳನ್ನು ದಾಖಲಿಸಲಾಗಿದೆ. ತಮಿಳುನಾಡಿನ ಡಿಸಿಎಂ ಉದಯನಿಧಿ ಸ್ಟಾಲಿನ್ ಮೃತರ ಕುಟುಂಬಕ್ಕೆ ತಲಾ 10 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಿಸಿದ್ದಾರೆ. ಸೊ ಯಾಕೆ ಸಮಸ್ಯೆ ಆಯಿತು? ಭದ್ರತೆ ಅನ್ನೋದು ಇರಲಿಲ್ವಾ, ಅಥವಾ ಇಷ್ಟು ಜನ ಸೇರೋದಕ್ಕೆ ಅವಕಾಶನಾದರೂ ಯಾಕೆ ಮಾಡಿಕೊಟ್ರು ಅನ್ನೋದೊಂದು ಪ್ರಶ್ನೆ. ಹಾಗೆಯೇ ಪರ್ಮಿಷನ್ ತಗೊಂಡಿದ್ರಾ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟು ಸಂಖ್ಯೆಯಲ್ಲಿ ಜನ ಸೇರ್ತಾರೆ ಅಂತಂದಾಗ ಒಂದು ನೀಟಾದಂಥ ವ್ಯವಸ್ಥೆನೂ ಇರಬೇಕಾಗತ್ತೆ ಅಲ್ಲ. ಆ್ಯಂಬುಲೆನ್ಸ್ ಹೋಗೋದಕ್ಕೂ ಜಾಗ ಇಲ್ಲ, ಅಂಥದ್ದೊಂದು ಪರಿಸ್ಥಿತಿ ಇದೆ. ಸೊ ಹಾಗಾಗಿ ಅದೆಲ್ಲದ್ರ ಬಗ್ಗೆಯೂ ಈಗ ಮಾಹಿತಿಯನ್ನು ಪಡ್ಕೊಳ್ಳಲಾಗತ್ತೆ. ಸಭೆ ಮಾಡ್ತಾ ಇದ್ದಾರಂತೆ ನೋಡಿ. ಇದು ಅಲ್ಲಿನ ವಿಷಲ್ಸ್ ನೀವು ಗಮನಿಸ್ಬೋದು, ಡ್ರೋನ್ ವಿಷಲ್ಸ್ ಎಲ್ಲ. ಎಷ್ಟು ಸಂಖ್ಯೆಯಲ್ಲಿ ಜನ ಇದ್ದಾರೆ ಅಂದರೆ, ಹೆಚ್ಚು ಜನ ಸೇರೋದ್ರಿಂದ ಮೇ ಬಿ ಅಲ್ಲಿ ಉಸಿರಾಟಕ್ಕೂ ಸಮಸ್ಯೆ ಆಗಿರ್ಬೋದು. ಮಿಸ್ಸಾಗಿ ಕಾಲು ಜಾರು ಬಿದ್ದವ್ರ ಮೇಲೂ ಹತ್ತಿದ್ದಾರೆ. ಆ ಥರ ಜನಸಂಖ್ಯೆ. ಇದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕಾಗಿತ್ತು. ಭದ್ರತೆ ಆಗಿರ್ಬೋದು, ಮುನ್ನೆಚ್ಚರಿಕೆ ಆಗಿರ್ಬೋದು, ಇದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕಾಗಿತ್ತು. ಯಾಕಂದರೆ ನಮ್ಮಲ್ಲಿ ಈ ಥರದ ಘಟನೆಗಳು ಸಾಕಷ್ಟು ನಡೆದಿದೆ. ಫಿಲಮ್ ರಿಲೀಸ್ ಆದಾಗ್ಲೂ ಇದೇ ಥರ ಕಾಲ್ತುಳಿತ ಸಂಭವಿಸಿದೆ. ಮ್ಯಾಚ್ ವಿನ್ ಆದಾಗಲೂ ಇದೇ ಥರ ಕಾಲ್ತುಳಿತ ಸಂಭವಿಸಿದೆ. ಇನ್ನೆಲ್ಲೋ ಯಾವುದೋ ಗುರುಗಳು ಬರ್ತಾರೆ ಅಂತ ಹೇಳಿ ಅವ್ರ ಪಾದದ ಧೂಳನ್ನು ನಾವು ಸ್ಮೆಲ್ ಮಾಡೋದ್ರಿಂದ ನಾವು ಸ್ವರ್ಗಕ್ಕೆ ಹೋಗ್ತೀವಿ ಅಂತ ಹಿಂದೆ ಓಡೋಗಿ ಪ್ರಾಣ ಕಳ್ಕೊಂಡಿದ್ದು ಇದೆ. ನಮ್ಮಲ್ಲಿ ಇಂಥ ಘಟನೆಗಳು ಸಾಕಷ್ಟು ನಡೆದಿದೆ.